ನಮಸ್ಕಾರ ಸ್ನೇಹಿತರೆ, ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿಗಿರುವ ಸೂರ್ಯವಂಶ ಧಾರಾವಾಹಿಯು ಇದೀಗ ತನ್ನ ಕತೆಗೆ ಸದ್ಯದಲ್ಲಿಯೇ ವಿದಾಯವನ್ನು ಹೇಳಲಿದೆ. ಇದರ ಬಗ್ಗೆ ಇನ್ನೇನು ನೋಡೋದಲ್ಲಿ ತೆಗೆದುಕೊಂಡು ಬರೋಣ. ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ. ನೀವು ಸಹಿತ ಈ ಧಾರಾವಾಹಿಯನ್ನು ಇಷ್ಟಪಡೋದಾದರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ಉದಯ ವಾಹಿನಿಯ ಜನಪ್ರಿಯ ಧಾರಾವಾಹಿಗಿರುವ ಸೂರ್ಯವಂಶ ಧಾರಾವಾಹಿಯು ಇದೇ ತಿಂಗಳು ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ. ಜೊತೆಯಲ್ಲಿ ಧಾರಾವಾಹಿ ನಂತರ ಅನಿರುದ್ಧ್ ಅವರು ಸೂರ್ಯವಂಶ ಧಾರಾವಾಹಿಯಲ್ಲಿ ನಾಯಕರಾಗಿ ಕಾಣಿಸಿಕೊಂಡಿದ್ದರು. ಮಾರ್ಚ್ 11, 2024ರಂದು ಆರಂಭಗೊಂಡಿದ್ದ ಸೂರ್ಯವಂಶ ಧಾರಾವಾಹಿಯು ಆರಂಭದಲ್ಲಿ ಉತ್ತಮ ಓಪನಿಂಗನ್ನು ಪಡೆದುಕೊಂಡಿತ್ತು. ಇತ್ತೀಚಿನ ಸಂಚಿಕೆಗಳಿಗೆ ನಿರೀಕ್ಷಿತ TRP ಬರದೇ ಇರುವ ಕಾರಣಕ್ಕಾಗಿ ಇದೀಗ ವಾಹಿನಿಯು ಹೊಸ ಧಾರಾವಾಹಿಗೆ ಅವಕಾಶವನ್ನು ಮಾಡಿಕೊಡಲು ನಿರ್ಧರಿಸಿದೆ ಎಂದೇ ಹೇಳಬಹುದು. 2 ವರ್ಷ ಪೂರೈಸಿದ ಸೂರ್ಯವಂಶ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ. ಪ್ರೊಮೋ ಮುಖಾಂತರ ಸಾಕಷ್ಟು ನಿರೀಕ್ಷೆಯನ್ನುಂಟು ಮಾಡಿದ್ದ ಸೂರ್ಯವಂಶ ಧಾರಾವಾಹಿಯು ಕನ್ನಡದ ಜನರಿಗೆ ಈ ಕತೆ ಇಷ್ಟವಾಗಿತ್ತೆಂದೇ ಹೇಳಬಹುದು. ಸೂರ್ಯವಂಶ ಧಾರಾವಾಹಿಯ ಮುಕ್ತಾಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.